ನನ್ನ ಹೆಸರು ಪ್ರತಾಪ್ ಗಂಧರ್ವ ಅಂತ. ಇದು ನಿರ್ದೇಶಕನಾಗಿ ನನ್ನ ಮೊದಲನೇ ಸಿನಿಮಾ. ಕೆಲವು ವಾಹಿನಿಗಳಲ್ಲಿ ಸಾಕಷ್ಟು ಸೀರಿಯಲ್ಸ್ಗಳನ್ನ ಡೈರೆಕ್ಷನ್ ಮಾಡಿ ಆ ಅನುಭವದ ಜೊತೆಗೆ ಇದು ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ. ಇಲ್ಲಿರುವಂಥ ಸಾಕಷ್ಟು ಜನರಿಗೆ ಇದು ಮೊದಲನೇ ಪ್ರಯತ್ನ. ನಮ್ಮ ಕನಸಿನೆಡೆಗೆ ಮೊದಲನೇ ಹೆಜ್ಜೆ ಇದು. ಸುಮಾರು ಜನ ಎಲ್ಲ ಹೊಸಬ್ರೆ ಆಗಿದ್ದೀವಿ. ಆದರೆ ಪ್ರತಿಯೊಬ್ಬರಿಗೂ ಮೊದಲನೇ ಹೆಜ್ಜೆ ಅನ್ನೋದು ಯಾವಾಗಲೂ ಸುಲಭವಾಗಿರೋದಿಲ್ಲ. ನಮ್ಮ ಮೊದಲನೇ ಹೆಜ್ಜೆಗೆ ಆ ದಾರಿನ ಸುಲಭವಾಗಿ ಮಾಡಿಕೊಟ್ಟಿದ್ದು ನಮ್ಮ ಹರಿ ಸಂತೋಷ್ ಸರ್, ಪ್ರಶಾಂತ್ ಸರ್, ನಮ್ಮ ರವಿಕುಮಾರ್ ಸರ್. ಇಂಥ ಅನುಭವಿ ವ್ಯಕ್ತಿಗಳು ನಮ್ಮ ಹಿಂದೆ ನಿಂತ್ಕೊಂಡು, ನಮ್ಮ ಜೊತೆಗೆ ನಿಂತ್ಕೊಂಡು ನಮ್ಮ ದಾರಿನ ಸುಲಭ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಒಂದು ನಮ್ಮಂಥ ಹೊಸಬರ ಒಂದಷ್ಟು ಹೊಸತನದ ಜೊತೆಗೆ ಒಂದಷ್ಟು ಅವರ ಅನುಭವ ಎಲ್ಲ ಆ್ಯಡ್ ಆಗಿರೋದ್ರಿಂದ ಇದು ಹೊಸಬರ ಹೊಸ ಪ್ರಯತ್ನವಾಗಿ ಉಳಿದಿಲ್ಲ. ಈ ಸಿನಿಮಾ ಒಂದು ಕಮರ್ಷಿಯಲ್ ಪ್ಯಾಕೇಜ್ ಆಗಿ ಒಂದು ಆಂಟಿಸಿಪೇಟೆಡ್ ಮೂವಿ ತರ ಆಗ್ತಾ ಇದೆ ಮುಂದಕ್ಕೆ. ಸೊ ಕತೆ ವಿಷಯಕ್ಕೆ ಬರೋದಾದ್ರೆ, ಯಾವುದೇ ಸಿನಿಮಾ ಆದ್ರೂ ಕತೆ ಗಟ್ಟಿಯಾಗಿದ್ರೇನೆ ಅದು ಗೆಲ್ಲೋದು. ಹಾಗಾಗಿ ನಾವು 1 ವರ್ಷಗಳ ಕಾಲ ಬರೀ ಕತೆ ಮೇಲೆ ಕೂತ್ಕೊಂಡು ಪ್ರೀ ಪ್ರೊಡಕ್ಷನ್ ಅಂತ ಮಾಡಿ ಒಂದು 6 ತಿಂಗಳಿಗಿಂತ ಹೆಚ್ಚು ಸಮಯ ತಗೊಂಡು ಸ್ಕ್ರೀನ್ ಪ್ಲೇ ಎಲ್ಲ ಮಾಡೋದಕ್ಕೇನೆ ಅಷ್ಟು ಸಮಯನ ವ್ಯಯಿಸಿ ಒಂದೊಳ್ಳೆ ಕಥೆನ ಮಾಡಿದೀವಿ. ಸಂತೋಷ್ ಸರ್ ಹೇಳಿದಾಗೆ ನಮ್ಮ ಸಿನಿಮಾ ಕತೆ ಏನಿದೆ ಇದು ಈಗಾಗಲೇ ನಮ್ಗಳ ಪ್ರಕಾರ ಪೇಪರ್ ಮೇಲೆ ಗೆದ್ದಿದೆ. ಇದನ್ನ ನಿಮ್ಗಳು ಮತ್ತೆ ಆಡಿಯನ್ಸ್ ಮುಖಾಂತರ ಇದನ್ನ ಗೆಲ್ಸೋದಕ್ಕೆ ಏನ್ ಬೇಕೋ ಆ ಪರಿಶ್ರಮ, ಅದನ್ನ ಎಫರ್ಟ್ ಏನಿದೆ ಅದನ್ನ 200% ನಾವೀಗ ಹಾಕ್ತಾ ಇದೀವಿ. ನಾಳೆಯಿಂದ ನಮ್ಮ ಈ ಕಂಗ್ರ್ಯಾಚುಲೇಷನ್ ಬ್ರದರ್ ಸಿನಿಮಾದ ಚಿತ್ರೀಕರಣ ಪ್ರಾರಂಭ ಆಗ್ತಿದೆ. 1-2 ರಿಂದ 3 ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿ ಮುಗಿಸಿ ಆದಷ್ಟು ಬೇಗ ನಿಮ್ಗಳ ಮುಂದೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಎಲ್ರಿಗೂ. ಹೌದು ಸರ್. ಸರ್, ನಿರ್ದೇಶಕನಾಗಿ ಕತೆಗಾರನಾಗಿ ಮೊದಲು ನಾನು ಮಾಡೋ ಕೆಲಸನ ನಂಬಬೇಕು. ನಾನು ಮಾಡೋ ಕೆಲಸದಲ್ಲಿ ಇದು ಹಿಟ್ ಆಗುತ್ತೆ ಅಥವಾ ಇದು ನಾನು ಜನರಿಗೆ ಏನ್ ಪ್ರೆಸೆಂಟ್ ಮಾಡ್ತಿದ್ದೀನಿ ಇದು ಅದ್ಭುತವಾದ್ದು. ಸುಮಾರು ಸಿನಿಮಾಗಳು ನೋಡ್ತಾ ಇರ್ತಾರೆ ದಿನ ಬೆಳಿಗ್ಗೆ ಇದ್ದು. ಇದ್ರಲ್ಲಿ ನಾನೇನ್ ಕೊಡ್ತಾ ಇದ್ದೀನಿ, ನಾನ್ ಕ್ಲಾಸಿಕ್, ಇದು ನಾನು ನಂಬಬೇಕು. ನಾನು ನಂಬಿದ್ರೆ ಮಾತ್ರ ಅವರಿಗೆ ನಾನು ಒಳ್ಳೆ ಪ್ರಾಡಕ್ಟ್ ನ ಕೊಡೋಕ್ ಸಾಧ್ಯ. ಹಾಗಾಗಿ ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಅದು ನನಗೆ ಕ್ಲಾಸಿಕ್, ಅದು ನನಗೆ ದೊಡ್ಡ ಮಟ್ಟದ್ದು, ಇದು ಸೂಪರ್ ಅಂತ ಅನ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ಜನರಿಗೂ ಇದು ಅವ್ರ ಬಾಯಿಂದನೂ ಈ ಮಾತನ್ನ ತಗೊಳ್ಳೋದಕ್ಕೆ ಏನ್ ಬೇಕೋ ಎಫರ್ಟ್ ಹಾಕ್ತಿದೀವಿ ಸರ್. ಖಂಡಿತವಾಗ್ಲೂ ಜನರ ಬಾಯಿಂದ ಇದನ್ನು ತಗೋತೀವಿ ಸರ್. ಇಲ್ಲ, ಹೆಸರು ಕ್ಲಾಸಿಕ್ ಅಲ್ಲ, ಸಿನಿಮಾ ಕ್ಲಾಸಿಕ್ ಅಂತ. ಈಗ ಫಾಂಟ್ ಚೇಂಜ್ ಮಾಡಿದೀವಲ್ಲ ಸರ್, ಫಿಲ್ಮ್ ಅಂತ ಏನ್ ಬರುತ್ತೆ, ಫಿಲ್ಮ್ ಬದಲು ಕ್ಲಾಸಿಕ್ ಅಂತ. ಸರ್, ಎಲ್ಲ ಬೆಂಗಳೂರಲ್ಲೇ ಶೂಟು. ಈಗ ಒಂದೇ ಸ್ಕೆಚ್ ಅಲ್ಲಿ 20 ದಿನ ಶೂಟಿಂಗ್ ಇಲ್ಲೇ ಬೆಂಗಳೂರಲ್ಲಿ ಮಾಡ್ತಾ ಇದೀವಿ. ಕಂಪ್ಲೀಟ್ IT ಬ್ಯಾಕ್ ಡ್ರಾಪ್ ಇರೋದ್ರಿಂದ ಇಲ್ಲಿನ ಕ್ಯಾರೆಕ್ಟರ್ಸ್ ಯಾರ್ಯಾರು ಮೇನ್ ಎಲ್ಲ ಇದ್ದಾರೆ, ಎಲ್ಲ ಒಂದು IT ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಇಡೀ ಕತೆ ಬೆಂಗಳೂರಲ್ಲೇ ನಡೆಯುತ್ತೆ. ಒಂದು ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಮಾತ್ರ ಒಂದು ಹಿಲ್ ಸ್ಟೇಷನ್ ತರ ಪ್ಲಾನ್ ಮಾಡ್ತಿದ್ವಿ. ಅದು ಕೊನೆಯ ಘಟ್ಟದಲ್ಲಿ ಲಾಸ್ಟ್ ಸ್ಕೆಡ್ಯೂಲ್ ಅಂತ ಮಾಡಬೇಕು ಅಂತ ಇದೀವಿ. ಇನ್ನು ಕಂಪ್ಲೀಟ್ ಎಲ್ಲ ಬೆಂಗಳೂರಲ್ಲೇ ಸಿನಿಮಾದ ಚಿತ್ರೀಕರಣ ನಡೆಯುತ್ತೆ. ಸರ್, ಸಪೋರ್ಟಿಂಗ್ ಅಂತ ನಮಗೆ ಚೇತನ್ ದುರ್ಗ ಅಂತ ಆರ್ಟಿಸ್ಟ್ ಇದ್ದಾರೆ. ಒಂದಷ್ಟು ಹಾಸ್ಟೆಲ್ ಹುಡುಗರು ಸುಮಾರು ಸಿನಿಮಾಗಳು ಸೀರೀಸ್ ಎಲ್ಲ ಮಾಡಿದ್ದಾರೆ. ರಕ್ಷಿತ್ ಕಾಪು ಅಂತ ಇಬ್ಬನಿ ತಪ್ಪಿದ ಇಳಿಯಲಿ ಅದ್ರಲ್ಲಿ ಮಾಡಿರೋರು. ಸುದರ್ಶನ್ ಹೊಸ ಅಂದ್ರೆ ಮೊದಲನೇ ಸಿನಿಮಾ ಅವ್ರಿಗೂ ಇದು ಸುದರ್ಶನ್ ಅಂತ. ಅದಾದ್ಮೇಲೆ ಅರವಿಂದ್ ಅಂತ ಒಬ್ರು ಹೊಸ ಕ್ಯಾರೆಕ್ಟರ್. ಎಲ್ಲ ಹೊಸ ಹುಡುಗರೇ ಸರ್. ಮಾಡ್ತಿರೋದು ಒಂದು ಹೊಸ ಪ್ರಯತ್ನ ಆಗಿರೋದ್ರಿಂದ ಎಲ್ಲ ಹೊಸ ಫೇಸ್ಗಳನ್ನೇ ಹಾಕೊಂಡು ಕಂಪ್ಲೀಟ್ ಆಗಿ ಹೊಸ ಇದು ಶೂಟಿಂಗ್ ಎಲ್ಲ ಬೆಂಗಳೂರು, ಎಲ್ಲ ಬೆಂಗಳೂರು ಕಂಪ್ಲೀಟ್. ಕ್ಲೈಮ್ಯಾಕ್ಸ್ ಒಂದು ಬಿಟ್ಟು ಇನ್ನೆಲ್ಲ ಬೆಂಗಳೂರು. ಥ್ಯಾಂಕ್ ಯು ಎಲ್ರಿಗೂ. ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಎರಡೂ ಇರಲಿ. ಹೊಸಬ್ರು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.